ಸ್ನೇಹಿತರೆ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಅಮೆರಿಕ ಸಹಿತ ಇತರ ಪಾಶ್ಚಾತ್ಯ ದೇಶಗಳ ತಂತ್ರಜ್ಞಾನ ನಿರ್ಬಂಧಗಳ ನಡುವೆಯೂ ಭಾರತೀಯ ವಿಜ್ಞಾನಿಗಳು ಅಮೆರಿಕಕ್ಕೆ ಸೆಡ್ಡು ಹೊಡೆದು ತಯಾರಿಸಿದ ಭಾರತದ ಪ್ರಥಮ ಸೂಪರ್ ಕಂಪ್ಯೂಟರ್ ಆವಿಷ್ಕಾರದ ಕುರಿತು ಒಂದಷ್ಟು ವಿವರಗಳನ್ನು ತಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ಸಣ್ಣ ವಿನಂತಿ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮೊದಲಿಗೆ ಸೂಪರ್ ಕಂಪ್ಯೂಟರ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸೂಪರ್ ಕಂಪ್ಯೂಟರ್ನ ಆವಿಷ್ಕಾರ ಮೊದಲು 1964ರಲ್ಲಿ ಆಯಿತು. ಅದಕ್ಕೆ CDC 6600 ಎಂದು ಹೆಸರಿಡಲಾಯಿತು. ಅಂದಿನ ಅದರ ಸಾಮರ್ಥ್ಯ 1 ಸೆಕೆಂಡಿಗೆ 3 ಮಿಲಿಯನ್ ಕ್ಯಾಲ್ಕುಲೇಷನ್ಗಳನ್ನು ಮಾಡುವಷ್ಟಿತ್ತು. ಆದರೆ ಇಂದಿನ ಸೂಪರ್ ಕಂಪ್ಯೂಟರ್ಗಳ ಸಾಮರ್ಥ್ಯ 1 ಸೆಕೆಂಡಿಗೆ 200 ಕ್ವಾಡ್ರಿಲಿಯನ್ ಕ್ಯಾಲ್ಕುಲೇಷನ್ಗಳನ್ನು ಮಾಡುವಷ್ಟು ಅಗಾಧ ಸಾಮರ್ಥ್ಯಗಳನ್ನು ಹೊಂದಿವೆ. 1 ಕ್ವಾಡ್ರಿಲಿಯನ್ ಅಂದರೆ 1ರ ಪಕ್ಕ 15 ಸೊನ್ನೆಗಳನ್ನು ಬಳಸಿದರೆ 1 ಕ್ವಾಡ್ರಿಲಿಯನ್ ಆಗುತ್ತೆ. ಅಂದರೆ 1000 ಟ್ರಿಲಿಯನ್ಗಳಿಗೆ 1 ಕ್ವಾಡ್ರಿಲಿಯನ್ ಅಂತ ಕರೀತಾರೆ. ಇನ್ನು ಸೂಪರ್ ಕಂಪ್ಯೂಟರ್ಗಳ ನಿರ್ವಹಣೆಯು ಸಹ ಹೆಚ್ಚು ಸವಾಲಿನಿಂದ ಕೂಡಿರುತ್ತೆ. ಅವುಗಳನ್ನು ಸ್ಥಾಪಿಸಲು ಕನಿಷ್ಠ 10,000 ಚದರ ಅಡಿಗಳ ಸ್ಥಳಾವಕಾಶ ಬೇಕು. ಹಾಗೂ ಅವುಗಳನ್ನು ತಂಪಾಗಿಡಲು 1 ನಿಮಿಷಕ್ಕೆ 4ರಿಂದ 6,000 ಗ್ಯಾಲನ್ಗಳಷ್ಟು ನೀರು ಬೇಕಾಗುತ್ತೆ. 1 ಗ್ಯಾಲನ್ ಎಂದರೆ 3.785 ಲೀಟರ್ಗಳು ಆಗುತ್ತೆ. ಅಷ್ಟೇ ಅಲ್ಲ, ಅವುಗಳು ಕಾರ್ಯನಿರ್ವಹಿಸಲು ಬಳಸುವ ವಿದ್ಯುತ್ತಿನಿಂದ 8,000 ಮನೆಗಳಿರುವ ಒಂದು ಚಿಕ್ಕ ಪಟ್ಟಣಕ್ಕೆ ವರ್ಷವಿಡೀ ವಿದ್ಯುತ್ತನ್ನು ಪೂರೈಸಬಹುದಾಗಿದೆ. ಅಂದರೆ ಅವುಗಳು ಕಾರ್ಯನಿರ್ವಹಿಸಲು ವಾರ್ಷಿಕ 30ರಿಂದ 40 ಮೆಗಾವಾಟ್ಗಳಷ್ಟು ವಿದ್ಯುತ್ತಿನ ಅವಶ್ಯಕತೆ ಇದೆ. 1980ರ ದಶಕದಲ್ಲಿ ಭಾರತಕ್ಕೆ ಸೂಪರ್ ಕಂಪ್ಯೂಟರ್ನ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. 1988ರಲ್ಲಿ ರಾಜೀವ್ ಗಾಂಧಿಯವರು ಅಂದಿನ ಭಾರತದ ಪ್ರಧಾನಿಯಾಗಿರ್ತಾರೆ. ಅವರ ಸಮಯದಲ್ಲಿ ಭಾರತ ಅಮೆರಿಕದ ಅಂದಿನ ಸೂಪರ್ ಕಂಪ್ಯೂಟರ್ ಕ್ರೇಯನ್ನು ಭಾರತಕ್ಕೆ ಖರೀದಿಗೆ ನೀಡಲು ಕೇಳಿಕೊಳ್ಳುತ್ತೆ. ಆಗ ಅಮೆರಿಕ ಭಾರತ ತಾನು ನೀಡೋ ಸೂಪರ್ ಕಂಪ್ಯೂಟರನ್ನು ಮಿಸೈಲ್ ತಯಾರಿಕೆಗೆ ಹಾಗೂ ನ್ಯೂಕ್ಲಿಯರ್ ಶಸ್ತ್ರಗಳ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುತ್ತೆ ಅಂತ ಯೋಚನೆ ಮಾಡಿ ತನ್ನ 2ನೇ ದರ್ಜೆಯ B ಗ್ರೇಡ್ ಕಂಪ್ಯೂಟರ್ಗಳನ್ನು ಭಾರತಕ್ಕೆ ನೀಡ್ತೀನಿ ಅಂತ ಹೇಳುತ್ತೆ. ಭಾರತ ಅಮೆರಿಕದ ಈ ಆಫರನ್ನು ನಿರಾಕರಿಸಿ ತಾನೇ ತನ್ನ ಸ್ವಂತ ಸಾಮರ್ಥ್ಯದಿಂದ ಸೂಪರ್ ಕಂಪ್ಯೂಟರ್ನ ತಯಾರಿಸಲು ನಿರ್ಧಾರ ಮಾಡುತ್ತೆ. 1988ರ ಸಮಯದಲ್ಲಿ ಅಂದಿನ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರು ಆಗಿನ ಕಂಪ್ಯೂಟರ್ ವಿಜ್ಞಾನಿ ಮತ್ತು ಶಿಕ್ಷಣ ತಜ್ಞರಾಗಿದ್ದ ವಿಜಯ್ ಪಾಂಡುರಂಗ ಭಟ್ಕರ್ ಅವರನ್ನು ಕರೆಯಿಸಿ ಅವರೊಂದಿಗೆ ಭಾರತ ಸೂಪರ್ ಕಂಪ್ಯೂಟರ್ ಅನ್ನು ತಯಾರಿಸುವ ಕುರಿತು ಚರ್ಚೆ ಮಾಡ್ತಾರೆ. ಆ ಸಮಯದಲ್ಲಿ ರಾಜೀವ್ ಗಾಂಧಿಯವರು ಭಟ್ಕರ್ ಅವರಿಗೆ ಕೇವಲ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೆಯದಾಗಿ, ನಾವು ಸೂಪರ್ ಕಂಪ್ಯೂಟರ್ ಅನ್ನು ತಯಾರಿಸಬಹುದಾ? ಎರಡನೆಯದು, ಅದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಹಾಗೂ ಮೂರನೆಯದಾಗಿ, ಅದರ ನಿರ್ಮಾಣಕ್ಕೆ ತಗಲುವ ವೆಚ್ಚ ಎಷ್ಟಾಗುತ್ತೆ ಅಂತ. ಅದಕ್ಕೆ ಭಟ್ಕರ್ ಅವರು, ನಾನು ನನ್ನ ಜೀವನದಲ್ಲಿ ಸೂಪರ್ ಕಂಪ್ಯೂಟರ್ ಅನ್ನು ಇದುವರೆಗೂ ನೋಡಿಲ್ಲ, ಆದರೆ ತಯಾರಿಸ್ತೇನೆ ಹಾಗೂ ಅಮೆರಿಕದ ಕ್ರೇಗಿಂತ ಕಡಿಮೆ ಅವಧಿಯಲ್ಲಿ ಹಾಗೂ ನಾವು ಅಮೆರಿಕದ ಕಂಪ್ಯೂಟರ್ ಅನ್ನು ಖರೀದಿಸಲು ಆಗುವ ವೆಚ್ಚಕ್ಕಿಂತ ಕಡಿಮೆ ಖರ್ಚಿನಲ್ಲಿ ತಯಾರಿಸಬಹುದು ಎಂದು ರಾಜೀವ್ ಗಾಂಧಿ ಅವರಿಗೆ ಹೇಳಿರ್ತಾರೆ. ಆ ನಂತರ CDAC ಎಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಎಂಬ ತಯಾರಿಕಾ ಮತ್ತು ಸಂಶೋಧನಾ ಕೇಂದ್ರ ಘಟಕವನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ರಾಜೀವ್ ಗಾಂಧಿ ಮತ್ತು ವಿಜಯ್ ಪಾಂಡುರಂಗ ಭಟ್ಕರ್ ಅವರ ಭೇಟಿಯ 3 ವರ್ಷಗಳ ನಂತರ ಅಂದರೆ 1991ರಲ್ಲಿ ಭಾರತವು ತನ್ನ ಮೊದಲ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ನಿರ್ಮಿಸುವ ಮೂಲಕ ಚರಿತ್ರೆಯನ್ನು ನಿರ್ಮಾಣ ಮಾಡುತ್ತೆ. ಜಗತ್ತು ಭಾರತ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಿದೆಯೇ ಎಂದು ಅನುಮಾನ ಪಡುತ್ತಿರುವಾಗಲೇ ಅಮೆರಿಕದಲ್ಲಿ ನಡೆದ ಸೂಪರ್ ಕಂಪ್ಯೂಟರ್ಗಳ ಪ್ರದರ್ಶನದಲ್ಲಿ ಭಾರತದ ಪರಂ 8000 ಭಾಗಿಯಾಗಿರುತ್ತೆ. ಅಷ್ಟೇ ಅಲ್ಲ, ಅಮೆರಿಕದ ಕ್ರೇ ನಂತರ 2ನೇ ಸ್ಥಾನವನ್ನು ಪರಂ 8000 ಗಳಿಸಿರುತ್ತೆ. ಅಮೆರಿಕ ಭಾರತಕ್ಕೆ ಕೊಡ್ತೀನಿ ಅಂತ ಹೇಳಿದ ಕಂಪ್ಯೂಟರ್ಗಳಿಗಿಂತ 28 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿ ಪರಂ ಕಾರ್ಯನಿರ್ವಹಿಸಿರುತ್ತೆ. ಪರಂನ ಅತಿ ವೇಗ ಮತ್ತು ಅದರ ಕಡಿಮೆ ಬೆಲೆ ಅಮೆರಿಕ ತನ್ನ ಸೂಪರ್ ಕಂಪ್ಯೂಟರ್ನ ಬೆಲೆಗಳನ್ನು ಕಡಿಮೆ ಮಾಡುವಂತೆ ಮಾಡುತ್ತೆ. ಆ ಸಮಯದಲ್ಲಿ ತೃತೀಯ ಜಗತ್ತಿನ ಅಭಿವೃದ್ಧಿಶೀಲ ರಾಷ್ಟ್ರವೊಂದು ಸೂಪರ್ ಕಂಪ್ಯೂಟರ್ ತಯಾರಿಸಿದ್ದು ಅಮೆರಿಕ, ಯುರೋಪ್ ಸಹಿತ ಇತರ ಪಾಶ್ಚಾತ್ಯ ರಾಷ್ಟ್ರಗಳು ಅಸೂಯೆ ಪಡುವಂತೆ ಮಾಡಿರುತ್ತೆ. ನಂತರ ಪರಂ 8000 ಅನ್ನು ರಷ್ಯಾ, ಜರ್ಮನಿ, UKಗಳಿಗೆ ರಫ್ತು ಮಾಡಲಾಗುತ್ತೆ. ಆ ನಂತರ ಭಾರತದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹರೆನ್ನಿಸಿಕೊಂಡ ವಿಜಯ್ ಪಾಂಡುರಂಗ ಭಟ್ಕರ್ ಅವರಿಗೆ ಭಾರತ ಸರ್ಕಾರ 2000 ಇಸವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಹಾಗೂ 2015ರಲ್ಲಿ ಪದ್ಮಭೂಷಣ್ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. 2017ನೇ ಇಸವಿಯಲ್ಲಿ ಬಿಡುಗಡೆಗೊಂಡಿದ್ದ
ಜಗತ್ತಿನ ಟಾಪ್ 500 ಸೂಪರ್ ಕಂಪ್ಯೂಟರ್ಗಳ ಕ್ರಮಾಂಕದಲ್ಲಿ ಭಾರತದ ಸೂಪರ್ ಕಂಪ್ಯೂಟರ್ಗಳು ಕ್ರಮವಾಗಿ 228, 368, 441 ಹಾಗೂ 487ನೇ ಸ್ಥಾನಗಳನ್ನು ಪಡೆದಿದ್ದವು. 1991ರಲ್ಲಿ ಮೊದಲ ಪ್ರಯತ್ನದಲ್ಲೇ 2ನೇ ಸ್ಥಾನ ಗಳಿಸಿದ್ದ ಭಾರತದ ಸೂಪರ್ ಕಂಪ್ಯೂಟರ್ 2017ನೇ ಇಸವಿಯಲ್ಲಿ ಅದಕ್ಕೆ ಅಷ್ಟು ಕೆಳ ಕ್ರಮಾಂಕವನ್ನು ಪಡೆಯಿತು. 1991ರ ನಂತರ ಭಾರತ ಮತ್ತೆ ಆ ಕ್ಷೇತ್ರದ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ. ಆ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಆ ಕ್ಷೇತ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಕಡೆಗೆ ಗಮನವನ್ನೇ ನೀಡಲಿಲ್ಲ. ನಂತರ 2015ರಲ್ಲಿ ಮೋದಿ ಸರ್ಕಾರ ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿತು. ಅದರ ಉಸ್ತುವಾರಿಯನ್ನು ಸಿಡ್ಯಾಕ್ ಮತ್ತು ಐಐಸಿಗೆ ವಹಿಸಿಕೊಡಲಾಯಿತು. ಕಳೆದ 7 ವರ್ಷಗಳಲ್ಲಿ ಭಾರತ ಪರಂ ಸಿದ್ಧಿ, ಪರಂ ಶಿವಾಯ, ಪರಂ ಶಕ್ತಿ, ಪರಂ ಬ್ರಹ್ಮ, ಪರಂ ಯುಕ್ತಿ, ಪರಂ ಸಂಗನಾಥ್, ಪರಂ ಪ್ರವೇಶ, ಪ್ರತ್ಯಕ್ಷ, ಮೆಹರ್, ಪರಂ ಉತ್ಕರ್ಷ, ಪರಂ ಅನಂತ ಹಾಗೂ ಪರಂ ಹಿಮಾಲಯ ಎಂಬ ಹೆಸರಿನ ಹಲವಾರು ಸೂಪರ್ ಕಂಪ್ಯೂಟರ್ಗಳನ್ನು ತಯಾರಿಸಿದೆ. ಸೂಪರ್ ಕಂಪ್ಯೂಟರ್ಗಳನ್ನು ಹವಾಮಾನದ ಸಮೀಕ್ಷೆ, ಭೂಕಂಪ, ಪ್ರವಾಹಗಳ ಬಗ್ಗೆ ನಿಖರ ಮಾಹಿತಿಗಳನ್ನು ತಿಳಿಯಲು, ಶಿಕ್ಷಣ ಕ್ಷೇತ್ರಗಳಲ್ಲಿ, ರಕ್ಷಣೆ ಮತ್ತು ಭದ್ರತೆಯ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಭವಿಷ್ಯದ ಯುದ್ಧಗಳು ಸಹ ತಂತ್ರಜ್ಞಾನ ಆಧಾರಿತವಾಗಿದ್ದು ಆ ಸಮಯದಲ್ಲಿ ಸೂಪರ್ ಕಂಪ್ಯೂಟರ್ಗಳು ಮಹತ್ವದ ಪಾತ್ರವನ್ನು ವಹಿಸಲಿವೆ. 2024ನೇ ಜೂನ್ ತಿಂಗಳಲ್ಲಿ ಬಿಡುಗಡೆಯಾದ ಜಗತ್ತಿನ ಸೂಪರ್ ಕಂಪ್ಯೂಟರ್ಗಳ ಕ್ರಮಾಂಕಗಳ ಪಟ್ಟಿಯಲ್ಲಿ ಭಾರತದ ಪರಂ ಸಿದ್ಧಿ 63ನೇ, ಪ್ರತ್ಯಕ್ಷ 78 ಹಾಗೂ ಮೆಹರ್ 146ನೇ ಸ್ಥಾನಗಳನ್ನು ಗಳಿಸಿವೆ. ಮೊದಲ 5 ಕ್ರಮಾಂಕಗಳಲ್ಲಿ ಅಮೆರಿಕದ ಸೂಪರ್ ಕಂಪ್ಯೂಟರ್ಗಳಾದ ಫ್ರಂಟಿಯರ್, ಔರಾ ಮತ್ತು ಈಗಲ್ಗಳು ಮೊದಲ 3 ಸ್ಥಾನಗಳನ್ನು ಪಡೆದಿದ್ದರೆ, ಜಪಾನಿನ ಫುಗಾಕು, ಯುರೋಪ್ ಯೂನಿಯನ್ನಿನ ಫಿನ್ಲ್ಯಾಂಡ್ಗೆ ಸಂಬಂಧಿತ ಲೂಮಿ ಕಂಪ್ಯೂಟರ್ಗಳು 4 ಮತ್ತು 5ನೇ ಸ್ಥಾನಗಳನ್ನು ಗಳಿಸಿವೆ. ಪಾಶ್ಚಾತ್ಯ ರಾಷ್ಟ್ರಗಳ ತಂತ್ರಜ್ಞಾನ ನಿರ್ಬಂಧಗಳ ನಡುವೆಯೂ ಸಹ ಭಾರತೀಯ ವಿಜ್ಞಾನಿಗಳ ಸಾಧನೆ ಇಡೀ ಜಗತ್ತೇ ಬೆರಗಾಗಿಸುವಂಥದ್ದು. ಅವರ ಸಾಧನೆಗೆ ಸರ್ಕಾರಗಳು ಅಗತ್ಯ ಪ್ರಮಾಣದಲ್ಲಿ ಬೆಂಬಲ ಮತ್ತು ಪ್ರೋತ್ಸಾಹಗಳನ್ನು ನೀಡಿದರೆ ಸಾಕು. ಅಸಾಧ್ಯವಾದವುಗಳನ್ನು ಅಸಾಧ್ಯವಾಗಿಸುವ ಅಪಾರ ಸಾಮರ್ಥ್ಯ, ತಾಂತ್ರಿಕ ಕೌಶಲ್ಯ, ಬುದ್ಧಿವಂತಿಕೆ ನಮ್ಮ ಭಾರತೀಯ ವಿಜ್ಞಾನಿಗಳು ಹಾಗೂ ಸಂಶೋಧಕರಲ್ಲಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನನಗೆ ಮತ್ತಷ್ಟು ಸ್ಫೂರ್ತಿಯುತ ವಿಚಾರಗಳನ್ನು ಪ್ರಸ್ತುತಪಡಿಸಲು ಮತ್ತಷ್ಟು ಉತ್ಸಾಹವನ್ನು ನೀಡುತ್ತದೆ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಶ್ರೀರಾಮ್.